ಸಚಿವರ ಹನಿ ಟ್ರ್ಯಾಪ್ ರಾಜೇಂದ್ರ ಕೊಲೆ ಯತ್ನ ಆರೋಪ ಎಸ್ಐಟಿ ತನಿಖೆಗೆ ನೀಡುವುದಕ್ಕೆ ಸರ್ಕಾರ ನಿರ್ಧಾರವನ್ನು ತೆಗೆದುಕೊಳ್ಳುತ್ತಾ ಈಗಾಗಲೇ ರಾಜಣ್ಣ ನಿವಾಸ ತಲಾಶ್ ಮಾಡಿರುವ ಸಿಐಡಿ ಅಧಿಕಾರಿಗಳು ಸರ್ಕಾರಿ ನಿವಾಸದಲ್ಲಿರುವಂತಹ ಸಿಬ್ಬಂದಿ ಕೆಲಸಗಾರರಿಂದ ಮಾಹಿತಿ ಸಂಗ್ರಹ ಮಾಡುತ್ತಿರುವುದು ಸಚಿವರ ಹನಿ ಟ್ರ್ಯಾಪ್ ಮತ್ತೊಂದು ಕಡೆ ರಾಜೇಂದ್ರ ಕೊಲೆ ಯತ್ನ ಎಸ್ಐಟಿ ತನಿಖೆಗೆ ಸರ್ಕಾರ ನಿರ್ಧಾರ ತೆಗೆದುಕೊಳ್ಳುತ್ತಾ ಈಗಾಗಲೇ ರಾಜಣ್ಣ ನಿವಾಸದಲ್ಲಿ ಸಿಐಡಿ ಅಧಿಕಾರಿಗಳು ಒಂದಷ್ಟು ಪರಿಶೀಲನೆ ಮಾಡಿದ್ದಾರೆ. ಸರ್ಕಾರಿ ನಿವಾಸದಲ್ಲಿರುವಂತಹ ಸಿಬ್ಬಂದಿ ಕೆಲಸಗಾರರಿಂದ ಮಾಹಿತಿ ಕೂಡ ಸಂಗ್ರಹ ಮಾಡಿಕೊಂಡಿದ್ದಾರೆ. ಹೀಗಾಗಿ ಸಿಐಡಿ ತನಿಖೆಯನ್ನೇ ಮುಂದುವರಿಸ್ತಾರಾ ಅಥವಾ ಇದಕ್ಕೆ ಅಂತ ಒಂದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅನ್ನ ಏನಾದರೂ ರಚನೆ ಮಾಡ್ತಾರಾ? ವಿಶೇಷ ತನಿಖಾ ತಂಡದ ಮೂಲಕ ತನಿಖೆ ಮುಂದುವರಿಯುತ್ತಾ ಸಚಿವರ ಹನಿ ಟ್ರ್ಯಾಪ್ ಹಾಗೂ ಮತ್ತೊಂದು ಕಡೆ ಅವರ ಪುತ್ರ ರಾಜೇಂದ್ರ ಕೊಲೆ ಯತ್ನಕ್ಕೆ ಸಂಬಂಧಪಟ್ಟಂತೆ ಅವರನ್ನು ಕೂಡ ಹನಿ ಟ್ರ್ಯಾಪ್ಗೆ ಬೀಳಿಸಬೇಕು ಅಂತ ಯತ್ನ ಕೂಡ ನಡೆದಿತ್ತಲ್ಲ, ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಸರ್ಕಾರ ಯಾವ ರೀತಿ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅಂತ ಈಗಾಗಲೇ ಸಿಐಡಿ ಅಧಿಕಾರಿಗಳು ಇದಕ್ಕೆ ಸಂಬಂಧಪಟ್ಟಂತೆ ರಾಜಣ್ಣ ನಿವಾಸದಲ್ಲಿ ಒಂದಷ್ಟು ಪರಿಶೀಲನೆ ನಡೆಸಿದ್ದಾರೆ. ಅಧಿಕಾರಿಗಳಿಂದ ಮತ್ತೆ ಅಲ್ಲಿದ್ದಂಥ ಸಿಬ್ಬಂದಿ ಕೆಲಸಗಾರರಿಂದ ಮಾಹಿತಿಯನ್ನ ಪಡ್ಕೊಳ್ತಾ ಇದ್ದಾರೆ. ಬಟ್ ಈಗ ಮತ್ತೊಂದು ಕಡೆ ಈ ತನಿಖೆ ಏನಿದೆ ಸಿಐಡಿ ಅಧಿಕಾರಿಗಳೇ ಮುಂದುವರಿಸಿಕೊಂಡು ಹೋಗ್ತಾರಾ? ಇದಕ್ಕೊಂದು ಅಂತ್ಯವನ್ನ ಹಾಡೋದು ಕೂಡ ರಿಪೋರ್ಟ್ ಅನ್ನ ಕೊಡೋದು ಕೂಡ ಅವರೇನಾ ಅಥವಾ ಎಸ್ಐಟಿ ಟೀಮ್ ಅನ್ನ ರಚನೆ ಮಾಡುವುದರ ಮೂಲಕ ಸರ್ಕಾರ ಈ ಒಂದು ಪ್ರಕರಣವನ್ನ ಎಸ್ಐಟಿಗೆ ವಹಿಸುತ್ತಾ ಅನ್ನೋದನ್ನ ನೋಡಬೇಕಿದೆ. ಗೃಹ ಸಚಿವ ಪರಮೇಶ್ವರ್ ಅವರ ನಿರ್ಧಾರಕ್ಕೆ ಈಗ ಸಿಎಂ ಸಿದ್ದರಾಮಯ್ಯನವರು ಇದನ್ನ ಬಿಟ್ಟಿದ್ದಾರೆ. ಹೀಗಾಗಿ ಇವತ್ತು ಹಿರಿಯ ಅಧಿಕಾರಿಗಳ ಜೊತೆ ಪರಮೇಶ್ವರ್ ಅವರು ಒಂದು ಸಭೆಯನ್ನ ಕೂಡ ನಡೆಸ್ತಾರೆ. ಆ ಸಭೆ ನಂತರ ಎಸ್ಐಟಿ ತನಿಖೆಗೆ ವಹಿಸ್ತಾರಾ ಇಲ್ವಾ ಅನ್ನೋದು ನಿರ್ಧಾರ ಆಗುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವ ಪರಮೇಶ್ವರ್ ಯಾವ ರೀತಿ ನಡೆಯನ್ನ ಅನುಸರಿಸ್ತಾರೆ ಅದನ್ನ ನೋಡಬೇಕಿದೆ. ಈಗಾಗಲೇ ಹನಿ ಟ್ರ್ಯಾಪ್ ಕೇಸ್ಗೆ ಸಂಬಂಧಪಟ್ಟಂತೆ ಸಾಕಷ್ಟು ಸಂಚಲನ ಹುಟ್ಟಾಕಿದೆ, ನೀವು ಗಮನಿಸ್ತಿದ್ದೀರಾ.